ಎಲ್ಲರಿಗೂ ನಮಸ್ಕಾರ. ನಾನು ಸಂಜನಾ. ನಾನು ರಮ್ಯಾ ಕೆಪಿ. ನಾನು ಪ್ರಕೃತಿ. ನಾನು ಪೂರ್ವಿಕಾ ಕೆವೈ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯಲ್ಲದೆ ಗುಡಿಯು ಕಲೆಯ ಬಲೆಯು ಎಂಬ ಅದ್ಭುತವಾದ ಸಾಲುಗಳನ್ನು ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಬರೆದಿದ್ದಾರೆ. ಈ ಸಾಲುಗಳಿಗೆ ಸ್ಫೂರ್ತಿ ಎಂಬುವಂತೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸೋಮನಾಥಪುರದಲ್ಲಿರುವ ಕೇಶವ ದೇವಾಲಯಕ್ಕೆ ನಾವು ಇವತ್ತು ಬಂದಿದ್ದೇವೆ. ಈ ವಿಡಿಯೋದಲ್ಲಿ ಈ ಅದ್ಭುತವಾದ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಬನ್ನಿ. ದೇವಸ್ಥಾನ. ಈ ದೇವಸ್ಥಾನ ಕಟ್ಟಿಸಿ 750 ವರ್ಷ ಆಗಿದೆ, ಅಂದರೆ 1268 BC ಆಗಿದೆ. ಈ ದೇವಸ್ಥಾನ ಕಟ್ಟಿದ್ದು ಸೋಮನಾಥಪುರ ದಂಡನಾಯಕ. ಇವರು ಜನರಲ್ ಆಫ್ ನರಸಿಂಹ III ಆಗಿರ್ತಾರೆ. ದೇವಾಲಯದಲ್ಲಿ ಒಂದೇ ಜಿಗುಳಿಯ ಮೇಲೆ 3 ಗುಡಿ ಗೋಪುರಗಳಿವೆ. ಅದರಲ್ಲಿ ಒಂದು ವೇಣುಗೋಪಾಲ ಎಂದರೆ ಕೃಷ್ಣ, ಎರಡನೆಯದು ಕೇಶವ, ಮೂರನೆಯದು ಜನಾರ್ದನ. ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಪುರಸ್ಕಾರಗಳು ನಡೆಯುವುದಿಲ್ಲ. ಯಾಕೆಂದರೆ ಈ ದೇವಾಲಯದ ಮೇಲೆ ಮುಸ್ಲಿಮರು 2 ಬಾರಿ ದಾಳಿ ಮಾಡಿದ್ದಾರೆ. 1368ರಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ ಎನ್ನುವನು ಈ ದೇವಾಲಯದ ಮೂಲ ವಿಗ್ರಹವನ್ನು ಡ್ಯಾಮೇಜ್ ಮಾಡಿರುತ್ತಾನೆ. ಹಿಂದೂ ಪದ್ಧತಿಯ ಪ್ರಕಾರ ಭಿನ್ನವಾಗಿರುವ ವಿಗ್ರಹಗಳನ್ನು ಪೂಜಿಸುವುದಿಲ್ಲ. ಭಾರತದಲ್ಲಿ ಕಟ್ಟೋತರ ದೇವಸ್ಥಾನ. ಇದು ಪೂರಿ ಜಗನ್ನಾಥ ದೇವಸ್ಥಾನ. ಇದು ನಾವು ಕಟ್ಟೋದು ಅಂದರೆ ದಕ್ಷಿಣ ಭಾರತದಲ್ಲಿ ಈ ಥರ ಫ್ಲಾಟ್ ಆಗಿರುತ್ತೆ ದೇವಸ್ಥಾನ. ಇದೆರಡನ್ನ ಮಿಕ್ಸ್ ಮಾಡಿ, ಇದು ನಾಗರ ಅಂತ, ಇದು ದ್ರಾವಿಡ ಅಂತ, ಇದೆರಡನ್ನ ಮಿಕ್ಸ್ ಮಾಡಿ ಈ ದೇವಸ್ಥಾನ ಅಂದರೆ ವೇಷದ ಶೈಲಿಯಲ್ಲಿ ಇದನ್ನ ಕಟ್ಟಿರೋದು. ಮತ್ತೆ ಮಲಗಿರೋ ವಿಷ್ಣು ಇರುತ್ತೆ. ಇದು ಅಪರೂಪದ ವಿಷ್ಣು ಆಗಿರುತ್ತೆ. ಕೋಬ್ರ ಮೇಲೆ ಕೂದಿರೋದು. ಒಟ್ಟು 7 ತಲೆಗಳಿರುತ್ತೆ. ಅದರಲ್ಲಿ ದಾಳಿಯಾದಾಗ 3 ತಲೆಗಳನ್ನ ಒಡೆದಿರ್ತಾರೆ. ನಾವು ಮೈಸೂರಿಂದ ಬಂದಿರೋದು. ತುಂಬ ನಮ್ಮ ರಾಜರುಗಳ ಸಂಸ್ಕೃತಿ ಬಗ್ಗೆ, ಕಲೆ ಬಗ್ಗೆ ತುಂಬ ಭಾರಿ ಯಾವ ಥರ ಎಷ್ಟು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅನ್ನೋ ಥರ ಮಾಹಿತಿಗಳು ಸಿಗುತ್ತೆ ಇದು ನೋಡಿದ್ರೆ. ಅಂದರೆ ನಮ್ಮ ತಿಳಿದಿರೋಂಗೆ ಅಂದರೆ ಇದು ಹೊಯ್ಸಳರ ಕಾಲದಲ್ಲಿ ಮಾಡಿರುವಂಥ ದೇವಸ್ಥಾನಗಳು ಮತ್ತು ಕೆತ್ತನೆಗಳು. ಹೊಯ್ಸಳರ ಕಾಲದಲ್ಲಿ ಇದೇ ಥರ ಪ್ರತಿಯೊಂದನ್ನು ಕಲ್ಲಲ್ಲಿ ಕೆತ್ತನೆ ಮಾಡಿರೋಂಥ ವಿಗ್ರಹಗಳನ್ನ ನೋಡ್ಬೋದು ಇಲ್ಲಿ. ಅಂದರೆ ಮತ್ತೆ ಇನ್ನೂ ಅಂದರೆ ಏನು ಅಂದರೆ ಇನ್ನೂ ತುಂಬ ಹೆಚ್ಚಿಗೆ ತುಂಬ ಚೆನ್ನಾಗಿರೋವಂಥ ಇರೋದು. ನಮಗೆ ಕೆಲವು ಇಲ್ಲಿ ಕೇಳಿರೋ ಪ್ರಕಾರ ಇದು ಸ್ವಲ್ಪ ಇನ್ನೂ ಇನ್ಕಂಪ್ಲೀಟ್ ಅಂತಲೇ ಅನಿಸುತ್ತೆ. ಏನು ಅಂತಂದರೆ ಅವರು ಹೊಯ್ಸಳರ ಕಾಲದಲ್ಲಿ ರಾಜರುಗಳು ಕೆತ್ತನೆ ಮಾಡೋ ಟೈಮಲ್ಲಿ ಮುಸ್ಲಿಂ ಇನ್ವೇಡರ್ಸ್ಗಳು ಇವ್ರುಗಳು ಆಕ್ರಮಣ ಮಾಡಿ ಇದನ್ನ ಸ್ವಲ್ಪ ಇನ್ಕಂಪ್ಲೀಟ್ ಮಾಡ್ತಿದ್ದಾರೆ ಅಂತ. ಎಕ್ಸಾಂಪಲ್ ನೋಡ್ಬೋದು ಅಂತಂದರೆ ಇಲ್ಲಿ ಗೋಪುರ ಕೆತ್ತನೆ ಮಾಡಿದ್ದಾರೆ ನೋಡಿ, ಆ ರೈಟ್ ಸೈಡಲ್ಲಿ ಫುಲ್ ಕಂಪ್ಲೀಟ್ ಕೆತ್ತನೆ ಮಾಡಿದ್ದಾರೆ. ಲೆಫ್ಟ್ ಸೈಡಲ್ಲಿ ನೋಡಿ ಅದು ಇನ್ಕಂಪ್ಲೀಟ್ ಆಗಿದೆ ಆ ಥರ. ಮತ್ತೆ ಇದು ಮೇನ್ ಆಗಿ ಏನು ಅಂತಂದ್ರೆ ಚೆನ್ನಕೇಶವ ಟೆಂಪಲ್, ವಿಷ್ಣುನ ರೂಪ ಇರೋ ಟೆಂಪಲ್ ದೇವಸ್ಥಾನ. ವಿಷ್ಣುಗಳ ಹಲವಾರು ಅವತಾರಗಳಿಗೆ 10 ಅವತಾರಗಳಿದೆಯಲ್ಲ, ಆ ಥರ ಅವತಾರಗಳಿರೋ ದೇವರುಗಳು ಎಲ್ಲ ಒಳಗಡೆ ನೋಡ್ಬೋದು. ಟೆಂಪಲ್ ನೋಡಿದ್ರೆ ವಿಷ್ಣು ಮತ್ತೆ ಲಕ್ಷ್ಮಿ. ಲಕ್ಷ್ಮಿದು ವಾಹನ ಆನೆ, ವಿಷ್ಣುದು ವಾಹನ ಗರುಡದ ನೋಡಿ ಇಲ್ಲಿ ಅದು ಬ್ರೋಕನ್ ಮಾಡಿ ಆಗಿದೆ ಆ ಟೈಮಲ್ಲಿ, ಇದು ಆಗಿರೋ ಟೈಮಲ್ಲಿ. ಮತ್ತೆ ಕೆಲವು ರಾಮಾಯಣ ಮತ್ತೆ ಮಹಾಭಾರತಗಳಲ್ಲಿ ಬರೋ ಸೀನ್ಗಳನ್ನ ಇಲ್ಲ ದೃಶ್ಯಗಳನ್ನ ಕೆಲವು ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಇಲ್ಲಿ ನೋಡಿ, ಇದು ಕೌರವ ಪಾಂಡವರದು. ಇದು ಪಾಂಡವರುಗಳು ಮರ್ಕೋತಿ ಆಡೋ ಟೈಮಲ್ಲಿ ಕೌರವನು ತುಂಬಾ ಶಕ್ತಿಶಾಲಿ ಅಲ್ವಾ ದುರ್ಯೋಧನ, ಅದನ್ನ ಅವನು ಮರ ಅಳ್ಳಾಡಿಸಿ ಅವ್ರನ್ನ ಕೆಳಗಡೆ ಬೀಳಿಸ್ತಾ ಇದ್ದಾನೆ ಅನ್ನೋ ಥರ ಕೆತ್ತನೆ ಇರೋದು. ಹಂಗೆ ಕೆತ್ತನೆಗಳು ಸುಮಾರು ಇದೆ.
ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಲಿ, ಟೂಲ್ಸ್ಗಳನ್ನ ಮಿಷಿನ್ಸ್ಗಳನ್ನ ಯೂಸ್ ಮಾಡ್ಬೋದು. ಅವರು ಎಲ್ಲ ಮ್ಯಾನುವಲ್ ಆಗಿ ಮಾಡಿರೋದು. ಎಷ್ಟು ಪೇಷನ್ಸ್ ಇರಬೇಕು, ಎಷ್ಟು ತಾಳ್ಮೆ ಇರಬೇಕು, ಎಷ್ಟು ಕೆತ್ತನೆ ಮಾಡೋದಕ್ಕೆ. ಅಂತಂದ್ರೆ ಹೊಯ್ಸಳರು ವಿಷ್ಣು ಆರಾಧಕರಾಗಿರ್ತಾರೆ. ಶೈವ ಇರೋದಿಲ್ಲ, ವೈಷ್ಣವ ಪಂಥವ್ರ ಥರ ವಿಷ್ಣು ಆರಾಧಕರಾಗಿರ್ತಾರೆ. ಅದಕ್ಕೋಸ್ಕರ ವಿಷ್ಣು ಬರೆದ ಚಿತ್ರಗಳನ್ನ ಸುಮಾರು ನೋಡ್ಬೋದು. ಥ್ಯಾಂಕ್ ಯು ಸರ್.